ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಭಾನುವಾರ ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ಭಾನುವಾರ ಮಧ್ಯಾಹ್ನ ಊಟನೆಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೂತಿದ್ವಿ. ಮಕ್ಕಳು ಸಹ ಬೇಜಾರಾಗ್ತಾ ಇದೆ ಅಂತ ಇದ್ದರು. ಹಾಗಾಗಿ ಪಾರ್ಕಿಗೆಲ್ಲ ಹೋಗೋಣ ಅಂತ ಇದ್ರು. ನಾನು ಪಾರ್ಕಿಗೆ ಏನು ಹೋಗ್ತೀರಾ ಬನ್ರಿ, ಇಲ್ಲಿ ನಾನು ಒಂದು ಗೇಮ್ನ ಕೊಡ್ತೀನಿ, ಆ ಗೇಮ್ನ ಸಾಲ್ವ್ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಈ ಥರ ಗೇಮೆಲ್ಲ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ದೆ. ನನಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಈ ಥರ ಗೇಮೆಲ್ಲ ಮಕ್ಕಳು ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ನಾನೇ ಇಲ್ಲಿ ಒಂದು ನಂಬರ್ನ ಕೊಟ್ಬಿಟ್ಟು ಇದರಲ್ಲಿ ನಾನು ಚಿಕ್ಕ ನಂಬರ್ನ ಕೊಟ್ಟಿರ್ತೀನಿ. ಅವರು ಇದರಲ್ಲಿ ಅವ್ರಿಗೆ ಇಷ್ಟ ಬಂದಿರೋ ಥರ ದೊಡ್ಡ ನಂಬರ್ನ ಮಾಡಿ ಗೇಮ್ನ ಸಾಲ್ವ್ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಅದನ್ನು ಮಾಡ್ತಾಯಿದ್ದೆ. ಫಸ್ಟಿಗೆ ನನ್ನ ಮಗಳು ಮಾಡ್ತಾಯಿದ್ದಾಳೆ, ಅವಳಿಗೆ ಗೊತ್ತಾಗಲಿಲ್ಲ. ಅದಾದ ನಂತರ ನನ್ನ ಮಗ ಹಾಗೆ ನಮ್ಮ ಅಕ್ಕನ ಮಗಳು ಸಹ ಬಂದಿದ್ದರು, ಅವರು ಸಹ ಇಲ್ಲಿ ಮಾಡ್ತಾಯಿದ್ರು. ಇನ್ನು ನಾನೊಂದು 4 ಗೇಮ್ನ ಇಲ್ಲಿ ಮಕ್ಕಳ ಕಡೆಯಿಂದ ಆಡಿಸ್ತಾ ಇದ್ದೆ. ಒಂಥರ ತುಂಬ ಚೆನ್ನಾಗಿತ್ತು ಈ ಥರ ಆ್ಯಕ್ಟಿವಿಟಿ. ನೋಡ್ತಾ ಇರೋರಿಗೆ ಯಾವ ಥರ ಮಾಡೋದು ಅಂತ ಗೊತ್ತೇ ಆಗೋಲ್ಲ. ನಾವು ಏನು ನೋಡ್ಕೊಂಡು ಮಾಡಿರ್ತೀವಲ್ವ ಅವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ. ಈ ಥರ ಮಕ್ಕಳಿಗೆ ಏನಾದರೂ ಮೈಂಡ್ ಗೇಮ್ನ ಕೊಡಬೇಕು ಅಥವಾ ಅವ್ರನ್ನ ಮೆದುಳನ್ನ ಚುರುಕು ಮಾಡಬೇಕು ಅಂದರೆ ಈ ಥರ ಗೇಮ್ಸ್ನ ಕೊಡಿ. ಆಮೇಲೆ ಮಕ್ಕಳು ಟಿ ವಿ ನೋಡೋದು ಹಾಗೆ ಫೋನ್ ನೋಡೋದು ಅದ್ರ ಕಡೆ ಜಾಸ್ತಿ ಒಲವು ಹೋಗೋದಿಲ್ಲ. ಈ ಥರ ಗೇಮ್ಸ್ನ ಕೊಟ್ಟರೆ ಯಾವ ಥರ ಸಾಲ್ವ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ಅವರು ಸಹ ಕ್ಯೂರಿಯಾಸಿಟಿಯಿಂದ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಮೊದಲಿಗೆ ಇಲ್ಲಿ ಒಂದು ಮಾತ್ರ ಮಾಡಿಸೋಣ ಅಂತ ಅಂದ್ಕೊಂಡೆ. ಇವರು ಒಂದು ಸಾಲ್ವ್ ಮಾಡಿದ ತಕ್ಷಣ ಅಮ್ಮ ಇನ್ನೊಂದು ಹೇಳ್ಕೊಡಿ, ಇನ್ನೊಂದು ಮಾಡ್ತೀವಿ ಅಂತಂದರು. ಅದಾದ ನಂತರ ಈ ಥರ ಲೈನ್ ಹಾಕೋದೊಂದು ಹಾಕ್ಕೊಟ್ಟಿದ್ದೆ. ಹಾಗೆ ಈ ಥರ ಟ್ರಯಾಂಗಲ್ ಶೇಪಿಂದು ಲೈನ್ ಹಾಕೋದು ಒಂದು ಗೇಮ್ ಹಾಕ್ಕೊಟ್ಟಿದ್ದೆ. ಅಂದರೆ ಸ್ಟಾರ್ಟಿಂಗ್ನ ನಾವು ಎಲ್ಲಿಂದ ಶುರು ಮಾಡ್ತೀವಿ ಎಂಡು ಸಹ ಅದೇ ಕಾರ್ನರ್ಗೆ ಬಂದು ಸ್ಟಾಪ್ ಆಗಬೇಕು. ಈ ಥರದೊಂದು ಗೇಮ್ ಹಾಕ್ಕೊಟ್ಟಿದ್ದೆ. ಇದನ್ನು ಸಹ 1 by 1 ಮಾಡ್ತಾ ಕೂತಿದ್ರು. ಒಬ್ರಿಗಂತೂ ಆಗಲಿಲ್ಲ. ಹಾಗಾಗಿ ಮತ್ತೆ ಸೆಕೆಂಡ್ ರೌಂಡ್ ಕೊಟ್ಟಾಗ ನನ್ನ ಮಗಳು ಈ ಗೇಮ್ನ ಫಿನಿಷ್ ಮಾಡಿಕೊಟ್ಲು. ಈ ಥರ ಮಾಡ್ತಾಯಿದ್ರೆ ಅವರಿಗೂ ಸಹ ಕ್ಯೂರಿಯಾಸಿಟಿ ಬರುತ್ತೆ. ಹಾಗೆ ಇನ್ನೊಂದು ಗೇಮ್ ಹಾಕ್ಕೊಡು, ಇನ್ನೊಂದು ಗೇಮ್ ಹಾಕ್ಕೊಡು ಅಂತ ಕೇಳ್ತಾನೆ ಇದ್ದರು. ನಾನಿಲ್ಲಿ ಸುಮಾರಾಗಿ ಒಂದು 4 ರಿಂದ 5 ಗೇಮ್ನ ಅವರಿಗೆ ಆಡಿಸ್ದೆ. ಇದೆಷ್ಟೆಲ್ಲ ಮಾಡೋಷ್ಟರಲ್ಲಿ ಸಾಯಂಕಾಲ ಹಾಗೇ ಹೋಯಿತು. ಇನ್ನು ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸಿಗೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಒಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಸಹ ಮಕ್ಕಳ ಜೊತೆ ಕೂತ್ಕೊಂಡು ಟಿ ವಿ ನೋಡೋದು ಫೋನ್ ನೋಡೋದು ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಸಹ ಅದನ್ನೇ ಕಲ್ತು ಬಿಡ್ತಾರೆ. ನಾವು ಒಂದು ಸ್ವಲ್ಪ ಟಿ ವಿನ ಫೋನ್ನ ಅವಾಯ್ಡ್ ಮಾಡಿ ಈ ಥರ ಮಕ್ಕಳ ಜೊತೆಗೆ ಆ್ಯಕ್ಟಿವಿಟಿ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಯಾವ ಥರ ಹೋಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಹಾಗೆ ಮಕ್ಕಳಿಗೂ ಸಹ ಒಂಥರ ಹೊಸ ಆಟನ ಕಲ್ತಿರೋಂಗಾಗುತ್ತೆ. ಹಾಗೆ ಇವಾಗ ಹೊರಗಡೆ ಬಿಡೋದು ಅಷ್ಟಾಗಿ ಸೇಫ್ ಅಲ್ಲ ಮಕ್ಕಳನ್ನ. ಹಾಗಾಗಿ ಮನೆಯಲ್ಲಿ ಈ ಥರ ಗೇಮ್ಸ್ನ ನಾವು ಮಕ್ಕಳಿಗೆ ಕಲಿಸ್ಕೊಟ್ರೆ ಅವರು ಸಹ ಕ್ಯೂರಿಯಾಸಿಟಿಯಿಂದ ಮಾಡ್ತಾರೆ. ಇದೆಲ್ಲ ಮಾಡ್ತಿದ್ದನ್ನು ನೋಡಿಬಿಟ್ಟು ನನ್ನ ಹಸ್ಬೆಂಡು ನಾನು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಅವರು ಸಹ ಇಲ್ಲಿ ಬಂದುಬಿಟ್ಟು ಅವರು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡಿಗೆ ಯಾವುದು ಮಾಡೋದಕ್ಕೆ ಆಗಲಿಲ್ಲ. ನನ್ನ ಮಗಳು ಒಂದೆರಡು ಏನೋ ಮಾಡಿ ತೋರಿಸಿದ್ಲು ಅವರಿಗೆ. ಅಂದರೆ ಅವಳು ಅವಾಗವಾಗ ನೋಡ್ತಾ ಇರ್ತಿದ್ಲ ಫೇಸ್ಬುಕ್ಕಲ್ಲಿ. ಹಾಗಾಗಿ ಇನ್ನು ಇದೆಲ್ಲ ಮಾಡೋಷ್ಟರಲ್ಲಿ ಟೈಮು ಸಹ ಆಗಿತ್ತಲ್ವ ಅಂತೇಳ್ಬಿಟ್ಟು ಮಧ್ಯಾಹ್ನ ಅಡುಗೆನೇ ಜಾಸ್ತಿ ಮಾಡಿದ್ದೆ, ಹೆವಿ ಆಗಿಬಿಟ್ಟಿತ್ತು. ಇನ್ನು ಸಂಜೆಗೆ ಸಿಂಪಲ್ಲಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಸ್ನ್ಯಾಕ್ಸಿಗೂ ಸಹ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಹಾಗೆ ಒಂದು 3 ದಿನದಿಂದ ನಾನು ವೀಡಿಯೋಸ್ನ ಹಾಕೋದಕ್ಕೆ ಆಗಿರಲಿಲ್ಲ. ನನಗೂ ಟೈಮ್ ಸಹ ಸಿಕ್ಕಿರಲಿಲ್ಲ. ಹಾಗೆ ಒಂದು ಸ್ವಲ್ಪ ಊರಿಗೆ ಬೇರೆ ಹೋಗಬೇಕಾಗಿತ್ತು. ಹಾಗಾಗಿ ವೀಡಿಯೋಸ್ನ ಹಾಕೋದಕ್ಕೆ ಆಗಿರಲಿಲ್ಲ. ಇವತ್ತು ಟೈಮ್ ಸಿಕ್ತು ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಹಾಗೆ ಮನೆಯಲ್ಲೇ ಪಾನಿಪುರಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಅಂತೇಳ್ಬಿಟ್ಟು ಮನೆಯಲ್ಲೇ ಇವತ್ತು ಪಾನಿಪುರಿನ ಮಾಡೋಣ ಅಂತ ಅಂದ್ಕೊಂಡಿಲ್ಲಿ. ಪಾನಿಪುರಿಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ತಗೊಂಬಂದು ಇಲ್ಲಿ ನೀಟಾಗಿ ಆಲೂಗಡ್ಡೆನ ಫಸ್ಟಿಗೆ ಕುದಿಸ್ಕೊಂಡ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ ಅಂತ ಮೊದಲಿಗೆ ಇಲ್ಲಿ ಆಲೂಗಡ್ಡೆನ ಕುದಿಸೋಕ್ಕಿಟ್ಟಿದ್ದೀನಿ. ನಮ್ಮನೇಲಿ ಸಾಮಾನ್ಯವಾಗಿ ಜಾಸ್ತಿ ನಾವು ಹೊರಗಡೆ ಹೋಗೇನು ತಿನ್ನೋದಕ್ಕೆ ಹೋಗೋಲ್ಲ. ಯಾವುದೇ ಸ್ನ್ಯಾಕ್ಸ್ ಆಯಿತು ಹಾಗೆ ಏನು ಬ್ರೇಕ್ಫಾಸ್ಟ್ ಆಯಿತು ಜಾಸ್ತಿ ಏನು ಹೊರಗಡೆ ಹೋಗೋದೇ ಇಲ್ಲ ನಾವು. ಹಾಗಾಗಿ ಮಕ್ಕಳೇನಾದರೂ ಕೇಳಿದರೆ ಈ ಥರ ಮನೆಯಲ್ಲೇ ನಾನೇ ಮಾಡಿಕೊಟ್ಬಿಡ್ತೀನಿ. ಅದಕ್ಕೆ ತುಂಬ ದಿನವೇ ಆಗಿತ್ತು ಪಾನಿಪುರಿ ತಿಂದಿರಲಿಲ್ಲ. ಅದಕ್ಕೆ ಮಕ್ಕಳು ಕೇಳ್ತಾ ಇದ್ದರು. ಹಾಗಾಗಿ ಇವತ್ತು ಮನೆಯಲ್ಲೇ ಮಾಡಿದರೆ ಆಯ್ತು ಅಂತ ಇಲ್ಲಿ ಪಾನಿಪುರಿನೂ ಸಹ ಮನೆಯಲ್ಲೇ ಮಾಡ್ತಾಯಿದ್ದೀನಿ.
ಇನ್ನೆಲ್ಲ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಇವಾಗ ಪಾನಿನ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಮೊದಲಿಗೆ ಪಾನಿ ಮಾಡೋದಕ್ಕೆ ಇಲ್ಲಿ ಮಸಾಲಾನ ರುಬ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು 10ರಿಂದ 15 ಕಾಳು ಮೆಣಸು, 1 ಇಂಚು ಶುಂಠಿ, ಹಾಗೆ ಒಂದು 2 ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಇವಾಗೇನೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ಬೇಕಾಗತ್ತೆ. ಇಲ್ಲಿ ನಾವು ಇವಾಗಲೇ ನುಣ್ಣಗೆ ರುಬ್ಬಿದ್ರೆ ನಾವು ಇದನ್ನು ಶೋಧಿಸ್ಕೊಳ್ಳೋಂತಹ ಅಗತ್ಯತೆ ಇರಲ್ಲ. ಹಾಗಾಗಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಬರ್ತಾ ಇದ್ದೀನಿ. ನೀವೇನಾದರೂ ನುಣ್ಣಗೆ ರುಬ್ಬಲ್ಲ, ತರಿಯಾಗಿ ರುಬ್ಕೊತೀನಿ ಅಂದರೆ ಶೋಧಿಸ್ಕೋಬೇಕಾಗತ್ತೆ. ನಾನು ಇವಾಗ ಇಲ್ಲಿ ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟು ಹಾಕ್ಕೊಂಡಿದ್ದು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ತೀನಿ. ಇವಾಗ ಇದನ್ನು ರುಬ್ಕೊಂಡ್ಮೇಲೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಪೇಸ್ಟ್ ಆಗಿದೆ ಅಂತ. ಈ ಥರ ಪೇಸ್ಟ್ ಆಗಿಬಿಟ್ರೆ ನಾವು ಇದನ್ನು ಶೋಧಿಸ್ಕೊಳ್ಳೋಂತಹ ಅವಶ್ಯಕತೆ ಏನಿರಲ್ಲ. ಹಾಗಾಗಿ ನಾನಿಲ್ಲಿ ಆ ಪಾನಿನ ಯಾವ ಪಾತ್ರೆಯಲ್ಲಿ ಮಾಡ್ತೀನಿ ನೋಡಿ ಅದೇ ಪಾತ್ರೆಗಳನ್ನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ಒಂದು 1/4 ಭಾಗದಷ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಎತ್ತಿಕ್ಕೊತಾ ಇದ್ದೀನಿ, ಅದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ಹುಣಸೆಹಣ್ಣಿನ ನೀರನ್ನು ಸಹ ಇಲ್ಲಿ ನೆನೆಸಿಟ್ಕೊಂಡಿದ್ದೆ. ನೀಟಾಗಿ ಇದನ್ನು ಹುಣಸೆಹಣ್ಣನ್ನ ನೀಟಾಗಿ ಕಿವುಚ್ಬಿಟ್ಟು ಈ ಥರ ಹಿಂಡ್ಕೊಂಡು ನೀರನ್ನು ಶೋಧಿಸ್ಕೋಬೇಕಾಗತ್ತೆ. ಯಾಕಂದರೆ ಹುಣಸೆಹಣ್ಣಲ್ಲಿ ನಾರದೆಲ್ಲ ಇರುತ್ತಲ್ವ, ಹಾಗಾಗಿ ಈ ಥರ ಜರಡಿ ತೊಗೊಂಡು ನಾನಿಲ್ಲಿ ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ ಸ್ಟ್ರೈನರಿಂದ. ಇಲ್ಲಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಹುಣಸೆಹಣ್ಣನ್ನು ಜಾಸ್ತಿನೂ ಸಹ ನೆನೆಸ್ಕೋಬೋದು, ಇಲ್ಲ ಹುಳಿ ಕಡಿಮೆ ಬೇಕಂದರೆ ನೀವು ಹುಣಸೆಹಣ್ಣನ್ನು ಕಡಿಮೆನೂ ಸಹ ನೆನೆಸ್ಕೋಬೋದು. ನಾನಿಲ್ಲಿ ಫಸ್ಟಿಗೆ ಒಂದ್ಸರಿ ನೀರನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಹಿಂಡಿ ತೆಗಿತಾ ಇದ್ದೀನಿ. ಅದಾದ ನಂತರ ಮತ್ತೆ ಅದಕ್ಕೆ ನೀರು ಸೇರಿಸ್ಕೊಂಡು ಇನ್ನೊಂದು ಸರಿ ಹಿಂಡಿ ತೆಗಿತಾ ಇದ್ದೆ. ಇನ್ನು ಅದೆಲ್ಲ ಆದ ನಂತರ ಇಲ್ಲಿ ಪಾನಿ ಎಷ್ಟು ಬೇಕು ನೋಡಿ ಅಷ್ಟಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರು, ಒಂದು 1/4 ಸ್ಪೂನ್ ಆಗುವಷ್ಟು ಕಾಲ ನಮಕನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಕಾಲ ನಮಕ್ಕು ಹಾಗೆ ಆಮ್ಚೂರ್ ಪೌಡರ್ ಹಾಕೋದ್ರಿಂದ ಈ ರೋಡ್ ಸೈಡಲ್ಲೆಲ್ಲ ಕೊಡ್ತಾರೆ ನೋಡಿ ಪಾನಿಪುರಿ, ಟೇಸ್ಟು ಅದೇ ಥರನೇ ಇರುತ್ತೆ. ಹಾಗಾಗಿ 2 ಇಲ್ಲ ಅಂದರೆ ನೀವು ಇಲ್ಲಿ ಸ್ಕಿಪ್ನು ಸಹ ಮಾಡ್ಕೋಬೋದು. ಇನ್ನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಪಾನಿ ನೋಡಿ ನೀವು ಗಟ್ಟಿ ಅಂತ ಅನ್ನಿಸ್ತಾ ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೋದು. ಪಾನಿಗೇನೋ ಅಷ್ಟೇ ನೀರು ಹಾಕಬೇಕು ಇಷ್ಟೇ ನೀರು ಹಾಕಬೇಕು ಅಂತ ಏನಿಲ್ಲ. ನೀರು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಇನ್ನೂ ಒಂದು ಗ್ಲಾಸು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಆದರೆ ಪಾನಿನೂ ಸಹ ರೆಡಿ ಆಯಿತು ಅಂತ. ಇಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಟೇಸ್ಟ್ನ ನೋಡ್ತಾ ಇದ್ದೀನಿ ನಾನು, ಉಪ್ಪು ಹಾಗೆ ಖಾರ ಕರೆಕ್ಟಾಗಿದೆಯೋ ಅಲ್ವಾ ಅಂತ ಹೇಳ್ಬಿಟ್ಟು. ಉಪ್ಪು ಹಾಗೆ ಖಾರ ಕರೆಕ್ಟಾಗಿತ್ತು, ನಾನು ಅದಕ್ಕೆ ಎಕ್ಸ್ಟ್ರಾ ಏನೂ ಸೇರಿಸ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ಫಿಲ್ಲಿಂಗಿಗೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ನೋಡಿ ಅದನ್ನು ತೊಗೊತಾ ಇದ್ದೀನಿ. ಒಂದು ಬೌಲ್ ತೊಗೊಂಡು ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆನ ಈ ಥರ ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಇದಕ್ಕೂ ಸಹ ನಾನಿಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರು, ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಕಾಲ ನಮಕ್ಕು, ಹಾಗೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದಲೇ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನ ಒಂದು ಸ್ವಲ್ಪ ಕುದಿಸ್ಕೊಂಡು ಸಹ ಸೇರಿಸ್ಕೋಬೋದು, ಇಲ್ಲ ಅಂದರೆ ಕಡಲೆಕಾಳನ್ನ ನೆನೆಸ್ಕೊಂಡು ಸಹ ಸೇರಿಸ್ಕೋಬೋದು. ನನಗೆ ಇವತ್ತು ಪಾನಿಪುರಿ ಮಾಡಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ, ಹಾಗಾಗಿ ನಾನು ನೆನೆಸಿರಲಿಲ್ಲ, ಇನ್ಸ್ಟೆಂಟಾಗಿಯೇ ಮಾಡ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಇಷ್ಟ ಆದರೆ ಫಿಲ್ಲಿಂಗು ಸಹ ರೆಡಿ ಆಯಿತು ಅಂತ. ಹಾಗೆ ನಾನಿವತ್ತು ರೆಡಿಮೇಡ್ ಪೂರಿ ಬರ್ತಾವಲ್ವ ಅದನ್ನು ತೊಗೊಂಡಿದ್ದೀನಿ. ಈ ಥರ ರೆಡಿಮೇಡ್ ಪೂರಿ ಇದ್ಬಿಟ್ರೆ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಇಲ್ಲಿ ಇವಾಗ ಮೊದಲಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆನೂ ಸಹ ಬಿಸಿಯಾಗಿದೆ. ಇವಾಗ ಒಂದು ಬ್ಯಾಚಿಗೆ ಎಷ್ಟಾಗುತ್ತೆ ನೋಡಿಬಿಟ್ಟು ಇಲ್ಲಿ ನೀವು ಪೂರಿನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಚಿಕ್ಕ ಬಾಣಲಿ ತೊಗೊಂಡಿರೋದ್ರಿಂದ ಒಂದು ಬ್ಯಾಚಿಗೆ ಒಂದು 6 ಅಥವಾ 7 ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಒಂದು ಬ್ಯಾಚಿಗೆ ಒಂದು 7 ಪೂರಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪೂರಿ ಅದಾಗದೇ ಟರ್ನ್ ಆಗುತ್ತೆ, ನೀಟಾಗಿ ಉಬ್ಬಿದ ತಕ್ಷಣವೇ ನೀವು ನೋಡ್ತಾ ಇರ್ಬೋದು. ಇವಾಗ ಉಬ್ತಾ ಇದೆ ಅಲ್ವಾ, ಇದು ನೀಟಾಗಿ ಉಬ್ಬಿದ ತಕ್ಷಣವೇ ನಾವೇನು ಇದನ್ನು ಟರ್ನ್ ಮಾಡಬೇಕು ಅಂತ ಅಗತ್ಯತೆಯೇ ಇರಲ್ಲ. ಅದಾಗದೇ ನೀಟಾಗಿ ಟರ್ನ್ ಆಗಿ ನೀಟಾಗಿ ಫ್ರೈ ಆಗುತ್ತೆ. ಅದು ಫ್ರೈ ಆದ ತಕ್ಷಣ ನಾವು ನೀಟಾಗಿ ತೆಗ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ನೀವು ಪೂರಿ ಹಾಕುವಾಗ ಎಷ್ಟು ಚಿಕ್ಕದಾಗಿತ್ತು, ನೀಟಾಗಿ ಫ್ರೈ ಆದಮೇಲೆ ಒಂದೊಂದು ಬಾಲ್ ಥರ ಕಾಣ್ತಾಯಿದೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದೇ ಥರನೇ ನಾನಿಲ್ಲಿ ಏನು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಲ್ವ ಪೂರಿನ, ಅದೆಲ್ಲದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ತೊಗೊಂಬಂದ್ಬಿಡ್ತೀನಿ. ಹಾಗೆ ನಿಮಗೆ ಈ ಥರ ಪೂರಿ ಬೇಡ ಅಂದರೆ ನೀವು ಹಿಟ್ಟನ್ನು ಸಹ ಕಲಿಸ್ಕೊಂಡು ಪೂರಿನ ಮಾಡ್ಬೋದು. ಆ ಥರ ಮಾಡಬೇಕಂದ್ರೆ ತುಂಬಾ ಟೈಮ್ ಆಗುತ್ತೆ ಅಂತ ನಾನಿಲ್ಲಿ ಇನ್ಸ್ಟೆಂಟಾಗಿ ಈ ಥರ ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಎಲ್ಲ ಪೂರಿನೂ ಇದೇ ಥರನೇ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಹಾಗೆ ಇವತ್ತು ಒಂದು ಸ್ವಲ್ಪ ಪಾಪಡ್ ಚಾಟ್ನು ಸಹ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಚಪಾತಿ ಇತ್ತು, ಚಪಾತಿಲೇ ಪಾಪಡ್ ಚಾಟ್ ಮಾಡಿದ್ರಾಯಿತು ಅಂತ ಚಪಾತಿನೂ ಸಹ ಈ ಥರ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಸಹ ನೀಟಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಚಪಾತಿ ಮಿಕ್ಕಿದ್ರೆ ನಮ್ಮನೇಲಿ ವೇಸ್ಟ್ ಆಗಿಬಿಡುತ್ತೆ, ನಾನು ತಿನ್ನಬೇಕು, ಇಲ್ಲ ನಾನು ಬಿಟ್ಟರೆ ಯಾರೂ ತಿನ್ನೋರು
ಇರಲ್ಲ. ಹಾಗಾಗಿ ಈ ಥರ ಮಾಡಿಬಿಟ್ರೆ ಚಾಟ್ ಜೊತೆಗೆ ಚಪಾತಿನೂ ಸಹ ಖಾಲಿ ಆಗುತ್ತಲ್ಲ ಅಂತೇಳ್ಬಿಟ್ಟು ಈ ಥರ ಪ್ಲ್ಯಾನ್ನ ಮಾಡಿದೆ. ಇನ್ನು ಇಲ್ಲಿ ನಾನು ಫಸ್ಟಿಗೆ ಸೇವ್ ಪುರಿನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನಾವೇನು ಪುರಿನ ಮಾಡಿದ್ವಿ ನೋಡಿ, ಅದನ್ನು ನೀಟಾಗಿ ಈ ಥರ ಎಲ್ಲ ಪುರಿನೂ ಒಂದು ಸೈಡು ಒಡ್ಕೋಬೇಕಾಗುತ್ತೆ. ಅಂದರೆ ನಾವು ಆಲೂಗಡ್ಡೆ ಫಿಲ್ಲಿಂಗ್ನ ಏನು ಮಾಡಿದ್ದೀವಲ್ವ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಹಾಗಾಗಿ ಈ ಥರ ಪುರಿನ ಒಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 8 ಪೂರಿನ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಅದಾದ ನಂತರ ನಾವೇನು ಫಿಲ್ಲಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಆಲೂಗಡ್ಡೆದು, ಅದನ್ನು ಎಲ್ಲ ಪೂರಿಗೂ ಒಂದು ಸ್ವಲ್ಪನೇ ಹಾಕೋಬೇಕಾಗುತ್ತೆ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಅಂದರೆ ತಿನ್ನುವಾಗ ಬರೀ ಅದೇ ಸಿಕ್ಕರೆ ಅಷ್ಟಾಗಿ ಟೇಸ್ಟ್ ಇರಲ್ಲ. ಹಾಗಾಗಿ ಇನ್ನು ಇದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಾಗೆ ಕ್ಯಾರೆಟ್ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಹಾಕಿದ ನಂತರ ಇದಕ್ಕೆ ನಾನೇನು ಆವಾಗಲೇ ಪಾನಿ ಮಾಡುವಾಗ ಗ್ರೀನ್ ಚಟ್ನಿನ ಎತ್ತಿಟ್ಕೊಂಡಿದ್ದೆ ನೋಡಿ, ಆ ಚಟ್ನಿನ ಇಲ್ಲಿ ಒಂದು ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಒಂದೊಂದು ಡ್ರಾಪ್ ಥರ ಸೇರಿಸ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಎತ್ತಿಟ್ಕೊಂಡು ಈ ಥರ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಇವಾಗ ಮೊಸರಿಗೆ ಸಕ್ಕರೆನ ಮಿಕ್ಸ್ ಮಾಡಿ ಬೀಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ನೀಟಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾವೇನು ಮೊಸರು ಸಕ್ಕರೆನ ಬೀಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಇಲ್ಲಿ ಒಂದೊಂದು ಸ್ಪೂನ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಸಕ್ಕರೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಸಹ ಸೇರಿಸ್ಕೋಬಹುದು. ಇನ್ನು ಅದಾದ ನಂತರ ಇಲ್ಲಿ ಒಂದೊಂದು ಡ್ರಾಪ್ ಆಗುವಷ್ಟು ಕೆಚಪ್ನ ಸೇರಿಸ್ಕೊತಾ ಇದ್ದೀನಿ. ಕೆಚಪ್ನ ಸೇರಿಸ್ಕೊಂಡು ಮೇಲ್ಗಡೆ ಸೇವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇವ್ ಪುರಿ ಅಂದಮೇಲೆ ಸೇವ್ ಇಡಬೇಕಲ್ವ, ಹಾಗಾಗಿ ಇಲ್ಲಿ ಸೇವ್ ಪುರಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸೇವ್ ಪುರಿ ಸೇರಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ರೆಡಿ ಆಯಿತು ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಸೇವ್ ಪುರಿ. ನೀವು ಬೇಕಾದರೆ ಈ ಹಂತದಲ್ಲಿ ಲೆಮನ್ನನ್ನು ಸಹ ಸೇರಿಸ್ಕೋಬೋದು. ನಾನೇನಿಲ್ಲಿ ಲೆಮನನ್ನು ಸೇರಿಸ್ಕೊಳ್ಳೋಕ್ಕೇನು ಹೋಗಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೂಪರ್ ಟೇಸ್ಟಿಯಾಗಿತ್ತು ಈ ಸೇವ್ ಪುರಿ ಮಾತ್ರ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಇಲ್ಲಿ ನಾನು ಪಾಪಡ್ ಚಾಟ್ನ ಮಾಡ್ತಾಯಿದ್ದೀನಿ. ಅಂದರೆ ಈ ಚಪಾತಿನ ಏನು ನಾನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದರಿಂದ ನಾನು ಇವತ್ತು ಪಾಪಡ್ ಚಾಟ್ನ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಚಪಾತಿನ ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಗ್ರೀನ್ ಚಟ್ನಿನ ಹಾಕೋಬೇಕಾಗುತ್ತೆ. ಹಾಕೊಂಡ ನಂತರ ಇದಕ್ಕೆ ನಾವೇನು ಫಿಲ್ಲಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಆಲೂಗಡ್ಡೆದು, ಅದನ್ನು ಸಹ ಇದಕ್ಕೇ ಹಾಕ್ಕೊತಾ ಇದ್ದೀನಿ. ಒಂಥರ ಹೇಗೆ ಅಂದರೆ ಈ ಚಾಟ್ಗಳೆಲ್ಲ ಒಂದೇ ಮಸಾಲನ ನಾವು ಈ ಥರ ಬೇರೆ ಬೇರೆ ಪದಾರ್ಥಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು. ಅಂದರೆ ಇವತ್ತು ನಾನು ಇಲ್ಲಿ ಚಪಾತಿಗೆಲ್ಲ ಸೇರಿಸ್ತಿದ್ದೀನಿ ನೋಡಿ, ಇದೇ ಥರ ನೀವು ಇಲ್ಲಿ ಟೊಮೆಟೊ ಚಾಟ್ನೂ ಸಹ ಮಾಡ್ಕೋಬೋದು, ಅಥವಾ ಸೌತೆಕಾಯಿ ಚಾಟ್ ಸಹ ಮಾಡ್ಕೋಬೋದು, ನಿಪ್ಪಟ್ಟು ಚಾಟ್ ಮಾಡ್ಕೋಬೋದು. ಒಂದು ಮಸಾಲ ನಾವು ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಸುಮಾರಾಗಿ ಒಂದು 5ರಿಂದ 6 ಚಾಟ್ನ ನಾವು ರೆಡಿ ಮಾಡ್ಕೋಬೋದು. ಹಾಗಾಗಿ ಇನ್ನು ಇಲ್ಲಿ ಆಲೂಗಡ್ಡೆ ಫಿಲ್ಲಿಂಗ್ನು ಸಹ ಇಟ್ಮೇಲೆ ಒಂದೊಂದು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಸಕ್ಕರೆ ಮೊಸರು ಇಟ್ಕೊಂಡಿದ್ನಲ್ವ ಅದನ್ನು ಸಹ ಸೇರಿಸ್ಕೊಂಡು ಒಂದೊಂದು ಡ್ರಾಪ್ ಆಗುವಷ್ಟು ಕೆಚಪ್ನ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ಇಲ್ಲಿ ನಾನು ಕ್ಯಾರೆಟ್ ತುರಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಏನಿತ್ತಲ್ವ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಒಂದೊಂದು ಡ್ರಾಪ್ ಆಗೋಷ್ಟು ಲಿಂಬೆನ ಹಿಂಡ್ಕೋಬೇಕಾಗುತ್ತೆ. ಇದಕ್ಕೊಂದು ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇನ್ನು ಸೇವನ್ನ ಸೇರಿಸ್ಕೊತಾ ಇದ್ದೀನಿ. ಸೇವನ್ನ ಸೇರಿಸ್ಕೊಂಡಾದ ನಂತರ ಇಲ್ಲಿ ಪೂರಿನ ಸೇರಿಸ್ಕೊತಾ ಇದ್ದೀನಿ. ಪೂರಿ ಆಪ್ಷನಲ್ಲು, ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಥರ ಪೂರಿ ಹಾಕಿದರೆ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಪೂರಿನ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಪ್ಲೇಟಿಂಗ್ ಮಾಡಿದಾಗ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೂಪರ್ ಟೇಸ್ಟಿಯಾಗಿತ್ತು. ನಮ್ಮ ಮನೇಲಿ ಚಪಾತಿ ಉಳಿದಿರೋದು ಮಾತ್ರ 2 ಮಿಕ್ಕೊಂಡಿತ್ತು, 2ರಲ್ಲೇ ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸರಿ ಯಾವಾಗಾದರೂ ಚಪಾತಿ ಮಿಕ್ಕಿದಾಗ ಜಾಸ್ತಿ ಮಾಡಿದ್ರೆ ಆಯಿತು ಅಂತ, ಇವಾಗ ಎಷ್ಟಿತ್ತು ಅಷ್ಟನ್ನೇ ಮಾತ್ರ ತಿನ್ಕೊಂಡಿದ್ದಾಯಿತು. ಇನ್ನು ಬರೀ ನಾನಿಲ್ಲಿ ಗೋಲ್ಗಪ್ಪನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಗೋಲ್ಗಪ್ಪ ಮಾಡೋದಕ್ಕೆ ಪೂರಿನ ನಾನಿಲ್ಲಿ ಈ ಥರ ಒಟ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಇನ್ನು ನಾವೇನಿಲ್ಲಿ ಆಲೂಗಡ್ಡೆ ಫಿಲ್ಲಿಂಗ್ನ ಮಾಡಿದ್ದೀವಲ್ವ ಅದೇ ಫಿಲ್ಲಿಂಗ್ನ ಇದಕ್ಕೂ ಸಹ ಹಾಕ್ಕೊಂಡು ಮೇಲ್ಗಡೆ ಕ್ಯಾರೆಟ್ ತುರಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲನ ಸ್ಪ್ರಿಂಕಲ್ ಮಾಡ್ಕೊಂಬಿಟ್ರೆ ರೆಡಿ ಆಯಿತು ನೋಡಿ ಗೋಲ್ಗಪ್ಪ. ಸಖತ್ ಟೇಸ್ಟಿಯಾಗಿರುತ್ತೆ. ನನಗೆ ಮಾತ್ರ ಗೋಲ್ಗಪ್ಪ ತುಂಬಾ ಇಷ್ಟ. ಈ ರೋಡ್ ಸೈಡಲ್ಲೆಲ್ಲ ಕೊಡ್ತಾ ಇರ್ತಾರೆ ನೋಡಿ, ಅವ್ರು ಒಂದು ಪ್ಲೇಟ್ ಆಯಿತು ಅನ್ನೋರ್ಗು ಸುಮ್ಮನೆ ತಿಂತಾನೆ ಇರ್ತೀನಿ, ಇಷ್ಟು ಬೇಗ ಆಗೋಯ್ತಾ ಅಂತ ಇರ್ತೀನಿ. ನಾನು ಮಾತ್ರ ಅಷ್ಟು ಇಷ್ಟ ನನಗೆ ಗೋಲ್ಗಪ್ಪ. ಹಾಗಾಗಿ ಇವತ್ತು ಮನೇಲಿ ಏನೇನು ಮಾಡಿದ್ದೆ ಅಲ್ವ ತುಂಬಾ ಇಷ್ಟಪಟ್ಟು ತಿನ್ಕೊಂಡ್ವಿ. ಮಾಡಿರುವಂತಹ ಎಲ್ಲ ಚಾಟು ಸಹ ತುಂಬಾ ಚೆನ್ನಾಗಿತ್ತು, ಹಾಗೆ ಅಷ್ಟೇ ಟೇಸ್ಟಿಯಾಗಿತ್ತು. ನಾವೇನಿಲ್ಲ ಅಂದರೆ ಈ ಥರ ಚಾಟ್ನ ತಿನ್ನಬೇಕು ಅಂದರೆ ಹೊರಗಡೆ ಹೋದರೆ ಒಂದೊಂದು ಚಾಟಿಗೆ ಏನಿಲ್ಲ ಅಂದರೆ ಇವಾಗ 30ರಿಂದ 35 ರೂಪಾಯಿ ಇರುತ್ತೆ. ಈ ಥರ ಮನೇಲೇ ಮಾಡಿಕೊಂಡು ಆರಾಮಾಗಿ ತಿನ್ಕೋಬೋದು. ನಾನಿಲ್ಲಿ ಒಂದು ಬುಟ್ಟಿ ಆಗೋಷ್ಟು ಪಾನಿಪುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇವತ್ತು ಸಹ ಇದರಲ್ಲಿ ಗೇಮ್ನ ಆಡಿಸಿದ್ರೆ ಆಯಿತು ಅಂತ ಮಕ್ಕಳ ಜೊತೆಗೆ ಮಕ್ಕಳಿಗೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದು 10 ಅಥವಾ 12 ಪೂರಿನ ಕೊಟ್ಬಿಟ್ಟು ಒಂದು 30 ಸೆಕೆಂಡಲ್ಲಿ ಯಾರು ತಿಂದು ಖಾಲಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಗೇಮ್ ಕೊಟ್ಟರೆ ಫಸ್ಟ್ ತಿಂದಿರೋದೇ ನನ್ನ ಮಗಳು. ಅಂದರೆ ಮಧ್ಯದಲ್ಲಿ ಕೂತಿದ್ದಾಳಲ್ಲ ಅವಳು ಬೇಗನೆ ತಿನ್ಕೊಂಡ್ಬಿಟ್ಲು. ಅವಳು ಸ್ವಲ್ಪ ತಿಂಡಿ ಪೋತಿ ಥರ, ನೀವೇನೇ ತಿಂಡಿ ಕೊಡಿ ಬೇಗನೆ ತಿನ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಹಾಗಾಗಿ ಇಲ್ಲಿ ಮೊದಲಿಗೆ ಫಸ್ಟಿಗೆ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಪೂರಿ ಎಲ್ಲ,
ಅದನ್ನು ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀವಿ. ಎಲ್ರಿಗೂ ಸಹ ತುಂಬಾ ಇಷ್ಟ ಆಯಿತು. ಅಂದರೆ ಪಾಪಡ್ ಚಾಟ್ ಮಾಡಿದ್ದೆ ನೋಡಿ, ಅದು ತುಂಬಾ ಇಷ್ಟಪಟ್ಟರು. ಚಪಾತಿಯಿಂದ ಮಾಡಿರೋಂಥದ್ದು. ಎದರಿಂದ ಮಾಡಿದ್ಯಾ ಅಂತ ಕೇಳ್ತಾಯಿದ್ರು ನನ್ನ ಹಸ್ಬೆಂಡು. ಅಷ್ಟಾಗಿ ಇಷ್ಟಪಟ್ಟರು. ಅವ್ರು ಅದಕ್ಕೆ ಇನ್ನೊಂದು ಅವರೇ ತಿಂತೀನಿ ಅಂತೇಳ್ಬಿಟ್ಟು ತಿಂದರು ಇಲ್ಲಿ. ಇನ್ನು ಅದಾದ ನಂತರ ಇಲ್ಲಿ ಮಕ್ಕಳಿಗೆ ಗೇಮ್ ಕೊಡೋಣ ಅಂತೇಳ್ಬಿಟ್ಟು ಗೇಮ್ಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಇದನ್ನು ಸಹ ತುಂಬ ಎಂಜಾಯ್ ಮಾಡಿಕೊಂಡು ಮಕ್ಕಳು ತಿಂತಾಯಿದ್ರು. ಹಾಗೆ ಅವರೆಲ್ಲ ತಿನ್ನೋದು ನೋಡ್ಬಿಟ್ಟು ನನಗೂ ನನ್ನ ಹಸ್ಬೆಂಡ್ಗೂ ನಾವಿಬ್ಬರು ಈ ಥರ ಗೇಮ್ ಆಡೋಣ ಬಾ ಅಂತ ಅಂದರು. ಹಾಗಾಗಿ ನಾನು ನನ್ನ ಹಸ್ಬೆಂಡು ಸಹ ಈ ಥರ ಗೇಮ್ನ ಆಡಿದ್ವಿ. ಒಂಥರ ಏನೋ ಫನ್ನಾಗಿ ಇವತ್ತಿನ ಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಥರ ಮನೇಲಿ ಮಕ್ಕಳಿದ್ದಾಗ ಯಾವ ಥರ ಟೈಮ್ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. ಹಾಗೆ ಮಕ್ಕಳ ಜೊತೆಗೆ ನಾವು ಸಹ ಇಲ್ಲಿ ಮಕ್ಕಳಾಗಿ ಬೆರೀತಾ ಇರ್ತೀವಿ. ಹಾಗಾಗಿ ಇನ್ನು ಇಲ್ಲಿ ಗೇಮ್ನ ಶುರು ಮಾಡಿದ್ದೆ ನಾನು. ನನ್ನ ಮಗಳು ನೋಡಿ ಇಲ್ಲಿ ಯಾವ ಥರ ತಿಂತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಹಾಗೆ ನಮ್ಮ ಅಕ್ಕನ ಮಗಳಿಗೆ ಅವಳ ಥರ ಬೇಗ ಬೇಗ ತಿನ್ನೋದಕ್ಕೆ ಆಗಲಿಲ್ಲ. ಅವಳು ಇಲ್ಲಿ ಬೇಗ ಬೇಗ ತಿನ್ಕೊಂಡು ನಾನು ಫಸ್ಟ್ ತಿನ್ಕೊಂಡ್ಬಿಟ್ಟೆ ಅಂತ ಹೇಳಿ ಹೇಳ್ತಾಯಿದ್ಲು. ಅಂದರೆ ಇಲ್ಲಿ ಯಾರು ಫಸ್ಟ್ ತಿಂತಾರೆ ಅವರಿಗೆ ಇನ್ನೊಂದು 2 ಪೂರಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇಲ್ಲಿ ಅವಳೇ ತಿಂದು ಇಲ್ಲಿ ಮುಗಿಸ್ತಾ ಇದ್ಲು. ಇನ್ನು ಅವರಿಬ್ಬರು ಎಲ್ಲ ತಿನ್ನೋದನ್ನು ನೋಡಿಬಿಟ್ಟು ನನಗೂ ನನ್ನ ಹಸ್ಬೆಂಡ್ಗೂ ಸಹ ಇಲ್ಲಿ ಆಸೆ ಆಯಿತು ಇದೇ ಥರ ಗೇಮ್ ಆಡೋಣ ಅಂತೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ಸಹ ಇಲ್ಲಿ ಗೇಮ್ನ ಆಡ್ತಾಯಿದ್ವಿ. ಆದರೆ ನನಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ಆದರೆ ನನಗೆ ಇಲ್ಲಿ ತಿನ್ನೋದಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡು ತಿನ್ನೋದೇ ಇಲ್ಲ. ಅವ್ರು ಬೇಗನೆ ತಿಂದ್ಬಿಟ್ಟು ಮುಗಿಸ್ಕೊಂಡ್ಬಿಟ್ರು. ಹಾಗಾಗಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ಲಾಗು, ನಾನು ಮಾಡಿರೋಂತಹ ರೆಸಿಪಿಗಳು, ಹಾಗೆ ಇವತ್ತು ಮಾಡಿಸಿರೋಂತಹ ಗೇಮ್ಗಳು ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಈ ಥರ ಗೇಮ್ಗಳನ್ನ ಆಡಿಸಿ ಅವ್ರಿಗೂ ಸಹ ನೀವು ಎಂಜಾಯ್ಮೆಂಟ್ನ ಮಾಡ್ಬೋದು. ಅವ್ರ ಜೊತೆಗೆ ನೀವು ಸಹ ಮಕ್ಕಳಾಗಿ ಇರ್ಬೋದು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.